ಇವತ್ತು ರಾಪಿಡೋದಲ್ಲಿ ಒಂದು ಪಾರ್ಸಲ್ ಆರ್ಡರ್ ತಗೊಂಡ್ರೆ ಏನಾದ್ರು ಇನ್ ಕೇಸ್ ಡಿಲೇ ಆದ್ರೆ ಅದ್ ಏನಕ್ಕೆ ಡಿಲೇ ಆಯ್ತು? ಕಸ್ಟಮರ್ ಮೆಟೀರಿಯಲ್ ರೇಟ್ ಕೊಟ್ರ ಇಲ್ಲ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತಾ ಅನ್ನೋದು ಒಂದು ಕಾಮನ್ ಸೆನ್ಸ್ ಇಲ್ದಾನೆ ಐಡಿನ ಏಕಾಏಕಿ ಪಾರ್ಸಲ್ ಸಸ್ಪೆಂಡ್ ಮಾಡ್ತಾ ಇಲ್ಲ ರಾಪಿಡೋ ಕಸ್ಟಮರ್ ಕೇರ್. ಒಂದು ಫೋನ್ ಕಾಲ್ ಕೂಡ ಮಾಡ್ತಾ ಇಲ್ಲ ಡೆಲಿವರಿ ಬಾಯ್ಸ್ಗೆ. ಯಾರೆಲ್ಲ ಫುಲ್ ಟೈಮ್ ಬೈಕ್ ಟ್ಯಾಕ್ಸಿ ಮಾಡ್ತೀರಾ ಅವರು ದಯವಿಟ್ಟು ಪಾರ್ಸಲ್ ಆರ್ಡರ್ ಮಾಡಕ್ ಹೋಗಬೇಡಿ. ತುಂಬಾ ಅಂದ್ರೆ ತುಂಬಾನೇ ನಿಮ್ಮ ರೇಟಿಂಗ್ಸ್ ಮೇಲೆ ಇದರಿಂದ ಪ್ರಾಬ್ಲಮ್ ಆಗುತ್ತೆ, ಗ್ಯಾರಂಟಿ. ನಿಮ್ಮ ರೇಟಿಂಗ್ಸ್ ಬ್ಯಾಡ್ ಪರ್ಫಾರ್ಮೆನ್ಸ್ ಬಂದ್ ನಿಂತ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ನಿಮಗೆ ಬೈಕ್ ಟ್ಯಾಕ್ಸಿ ಬರಲ್ಲ, ಅರ್ನಿಂಗ್ಸ್ ಫುಲ್ ಕಮ್ಮಿ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಹರನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೊನೆವರೆಗೂ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಅವಾಗ ಮಾತ್ರ ಅರ್ಥ ಆಗುತ್ತೆ. ಇವಾಗ ಏನಾಗಿದೆ ಅಂದ್ರೆ ರಾಪಿಡೋ ಪಾರ್ಸಲ್ ಸವಾಸನೆ ಬೇಡ ಅನಿಸ್ಬಿಟ್ಟಿದೆ. ನಿಜವಾಗ್ಲು ಬೈಕ್ ಟ್ಯಾಕ್ಸಿ ಮಾಡೋರು ಯಾರು ರಾಪಿಡೋ ಪಾರ್ಸಲ್ ಡೆಲಿವರಿ ಮಾಡಬೇಡಿ. ಇದಕ್ಕೆಲ್ಲ ಕಾರಣ ಗೊತ್ತಿರ್ಬೇಕು, ರೇಟಿಂಗ್ಸ್ ತುಂಬಾ ಅಂದ್ರೆ ತುಂಬಾ ಡೌನ್ ಮಾಡಿ ಆಗ್ತದಾನೆ. ನಮ್ ಕಡೆ ಪ್ರಾಬ್ಲಮ್ ಇರಲ್ಲ ಆದ್ರೂ ರೇಟಿಂಗ್ಸ್ ಕಮ್ಮಿ ಮಾಡ್ತೇನೆ. ಏನು ಇದಕ್ಕೆ ಏನ್ ಕಾರಣ? ಒಂದೇ ಹೇಳ್ತೀನಿ, ಕಸ್ಟಮರ್ ವೈಟಿಂಗ್. ಇವಾಗ ಎಲ್ಲೋ ಎಕ್ಸಾಂಪಲ್ ಮಾರ್ಕೆಟ್ ಇಂದ ಒಂದು ರಾಪಿಡೋ ಪಾರ್ಸಲ್ ತಗಂತೀರಾ, ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಇಮಿಡಿಯೇಟ್ ಐಟಮ್ ಕೊಡಲ್ಲ. ಅಲ್ಲಿ ಒಂದು ಹಾಫ್ ಅನ್ ಅವರ್ ಆದ್ರೂ ಡಿಲೇ ಮಾಡಿಸ್ತಾರೆ. ನೀವು OTP ತಗೊಂಡು ಟ್ರಿಪ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಐಟಮ್ ಬೇಗ ಕೊಡಲ್ಲ. ಅದೇನಾಗುತ್ತೆ ಅಲ್ಲಿ ಆನ್ ಟೈಮ್ ಡೆಲಿವರಿ ಆಗಬೇಕು. ನೀವು OTP ಹಾಕಿ ಟ್ರಿಪ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ನಿಮ್ಮ ಟೈಮ್ ಸ್ಟಾರ್ಟ್ ಆಗ್ಬಿಡುತ್ತೆ, ಡೆಲಿವರಿ ಟೈಮ್. ಎಕ್ಸಾಂಪಲ್ ಒಂದು 10 ಕಿಲೋಮೀಟರ್ ಅಂದ್ರೆ ಮ್ಯಾಕ್ಸಿಮಮ್ ನಿಮ್ಗೆ ಒಂದು 25 ಮಿನಿಟ್ಸ್ ಅಷ್ಟೇ ಟೈಮ್ ಕೊಡೋದು ಅವರು, ಅದಕ್ಕೆ ಡೆಲಿವರಿ ಟೈಮ್. ನೀವು ಇಲ್ಲೇ ಒಂದು 20 ನಿಮಿಷ ವೆಯ್ಟ್ ಮಾಡ್ಬಿಡ್ತಾರೆ, ಏನಾಗುತ್ತೆ ಆ ಡೆಲಿವರಿ ಟೈಮ್ ಎಲ್ಲ ಇಲ್ಲೇ ವೆಯ್ಟಿಂಗ್ ಅಲ್ಲೇ ಬೋದಾಗ್ಬಿಡುತ್ತೆ. ಇವಾಗ ಡ್ರಾಪ್ ಮಾಡೋ ಅಷ್ಟೊತ್ತಿಗೆ 1 ಅವರ್ ಆಗ್ಬಿಡುತ್ತೆ, ಹಾಫ್ ಅನ್ ಅವರ್ ಡಿಲೇ. ಅವನೇನ್ ಅಂತಾನೆ ಇವ್ರು ಬೇಕಂತಾನೆ ವೆಯ್ಟ್ ಮಾಡಿ ಬೇರೆ ಆರ್ಡರ್ ತಂದಾರೆ ಅಂತ ಏನ್ ಮಾಡ್ಬಿಡ್ತಾನೆ, ರೇಟಿಂಗ್ಸ್ ಒಂದೇ ಸಲ ಡೌನ್ ಮಾಡ್ತಾ ಇದೀನಿ ಇವಾಗ. ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಹೊರಗಡೆ ಆರ್ಡ್ರೆ ಬರಲ್ಲ ಈ ತರ ಆದ್ರೆ. ರೇಟಿಂಗ್ಸ್ ಕಮ್ಮಿ ಆಯ್ತಂದ್ರೂ ಹೊರಗಡೆ ಬೈಕ್ ಟ್ಯಾಕ್ಸಿ ಒಂದ್ ಆರ್ಡರ್ ಶೋ ಮಾಡ್ತಾ ಇಲ್ಲ, ಓನ್ಲಿ ಮಾರ್ಕೆಟ್ ಅಲ್ಲಿ ಅಷ್ಟೇ ಬರುತ್ತೆ. ಅದಕ್ಕೋಸ್ಕರ ಯಾರ್ಯಾರು ರೆಗ್ಯುಲರ್ ಬೈಕ್ ಟ್ಯಾಕ್ಸಿ ಮಾಡ್ತೀರಾ ದಯವಿಟ್ಟು ಅವರು ಬೈಕ್ ಟ್ಯಾಕ್ಸಿ ಮಾತ್ರನೇ ಮಾಡ್ಕೊಳ್ಳಿ, ಪಾರ್ಸಲ್ ತಗೋಬೇಡಿ. ಪಾರ್ಸಲ್ ತಗೊಂಡ್ರೆ ನೀವು ಒಂದೇ ಒಂದ್ ಆರ್ಡರ್ ದಿನಕ್ಕೆ ಪಾರ್ಸಲ್ ಮಾಡಿ, ನಿಮ್ಮ ರೇಟಿಂಗ್ಸ್ ಏನಾದ್ರು ವೈಟಿಂಗ್ ಟೈಮ್ ಏನಾದ್ರು ಜಾಸ್ತಿ ಹೆಚ್ಚು ಕಮ್ಮಿ ಆಗಿ ಡಿಲೇ ಆಯ್ತಂದ್ರೆ ಡೆಲಿವರಿ ಮಾಡೋದು, ನಿಮ್ಮ ರೇಟಿಂಗ್ಸ್ ಫುಲ್ ಕಟ್ ಮಾಡ್ತಾ ಇದಾರೆ. ಆಮೇಲೆ ಏನಾಗುತ್ತೆ ದಿನವಿಡೀ ಕೆಲಸ ವೇಸ್ಟ್ ಆಗುತ್ತೆ. ನಿಜವಾಗ್ಲು ನಾನು ಎಕ್ಸಾಂಪಲ್ ನಂದೇ ಹೇಳ್ತೀನಿ. ನಾನು ಮೊನ್ನೆ ಆನ್ ಮಾಡಿದ್ದು ಯಾವ್ದೋ ರಾಪಿಡೋ ಬೈಕ್ ಟ್ಯಾಕ್ಸಿ, ತುಂಬಾ ದಿವಸ ಆಯ್ತು ಮಾಡಿರಲಿಲ್ಲ. ನಂದು 5 ಸ್ಟಾರ್ ರೇಟಿಂಗ್ ಇತ್ತು. ಮೊನ್ನೆ ಆನ್ ಮಾಡಿದೆ, ವಿತಿನ್ 3 ಅವರ್ ₹800 ಮಾಡಿಸ್ಬಿಟ್ಟ, ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಟ್ಟು. ಅವತ್ತು ಮಾರ್ಕೆಟ್ಗೆ ಹೋದೆ, ಮಾರ್ಕೆಟ್ ಇಂದ ಜಸ್ಟ್ ಯಾವ್ದೋ ಒಂದು ಪಾರ್ಸಲ್ ಬರೋ ಮುಂದೆ ಹಾಕೊಂಡ್ ಬಂದೆ. ಸ್ವಲ್ಪ ಡಿಲೇ ಆಯ್ತು, ಒಂದು ಹಾಫ್ ಅನ್ ಅವರ್ ಬರೋ ಅಷ್ಟೊತ್ತಿಗೆ. ಒಂದೇ ಸಲ 5 ಸ್ಟಾರ್ ಇದ್ದು 4.4 ತಂದು ನಿಲ್ಲಿಸ್ಬಿಟ್ಟ. 6 ಪಾಯಿಂಟ್ ಕಮ್ಮಿ ಮಾಡ್ಬಿಟ್ಟ ರೇಟಿಂಗ್ಸ್. ನಿನ್ನೆ ಇವತ್ತು ಬೆಳಿಗ್ಗೆ ಆನ್ ಮಾಡಿದೀನಿ, ಬೈಕ್ ಟ್ಯಾಕ್ಸಿ ಒಂದೇ ಒಂದು ಆರ್ಡರ್ ಶೋ ಆಗ್ತಾ ಇಲ್ಲ. ನೋಡೋಣ ಅಂತ ನಿನ್ನೆ ಬರ್ತಾ ಇರ್ತಕ್ಕಂಥ ಆರ್ಡರ್ಗೂ ಇವತ್ತಿಗೂ ಫುಲ್ 50% ಆರ್ಡರ್ ಕಡಿಮೆ. 15 ನಿಮಿಷಕ್ಕೊಂದು 20 ನಿಮಿಷಕ್ಕೊಂದು ಶೋ ಆಗ್ತಾ ಇದೆ. ಇವತ್ತು ಮತ್ತೆ ಮಾರ್ಕೆಟ್ ಹೋಗಿ ಲಾಸ್ಟ್ ಬರ್ಬೇಕಾದ್ರೆ ಮಾರ್ಕೆಟ್ ಇಂದ ಕೊನೆ ಎಂಡಿಂಗ್ ಅಲ್ಲೇ ಎತ್ಕೊಂತಿದ್ದ ರಾಪಿಡೋ ಬೈಕ್ ಟ್ಯಾಕ್ಸಿ ಬಂದ್ರೆ ನಮ್ಮ ಬಂಸಂದ್ರ ಕಡೆ, ಇಲ್ಲ ನಾನು ತಗೊಳೋದೇ ಇಲ್ಲ. ಬರೋ ಮುಂದೆ ಒಂದು ಬೈಕ್ ಟ್ಯಾಕ್ಸಿ ಬಿತ್ತು, ಬಟ್ ಕಸ್ಟಮರ್ ಹೇಳಿದ್ರಂತೆ ಅವ್ರ ಐಟಮ್ ರೆಡಿ ಇದೆ ಅಂತ ಅಂಗಡಿಯವ್ರು ಹೇಳ್ಬಿಟ್ಟಿದ್ದಾರೆ. ಈ ಅಂಗಡಿಯವ್ರದ್ದು ಒಂದು ಪ್ರಾಬ್ಲಮ್ ಜಾಸ್ತಿ, ಮೆಟೀರಿಯಲ್ ರೆಡಿ ಇರಲ್ಲ, ಕಸ್ಟಮರ್ ರೆಡಿ ಅಂತ ಹೇಳ್ಬಿಡ್ತಾರೆ. ಅವ್ರೇನ್ ಮಾಡಿದ್ರೆ ವಿತಿನ್ ಸೆಕೆಂಡ್ ಬುಕ್ ಮಾಡ್ಬಿಡ್ತಾರೆ. ಇಲ್ಲಿ ನಾವು ಹೋದ್ರೆ ಅಂಗಡಿಗಳಲ್ಲಿ ಮೆಟೀರಿಯಲ್ ರೆಡಿ ಆಗಿರಲ್ಲ, ಅಲ್ಲೊಂದು ಐಟಮ್ ತರಿಸ್ಬೇಕು ಇಲ್ಲೊಂದು ಐಟಮ್ ತರಿಸ್ಬೇಕು, ವೆಯ್ಟ್ ಮಾಡಿದ್ದಾರೆ. ಹಿಂಗಾಗಿ ಏನಾಯ್ತು, ಇವತ್ತು ರಾಪಿಡೋ ಪಾರ್ಸಲ್ ಎತ್ಕೊಂಡು ನಾನು ಕಸ್ಟಮರ್ ಹತ್ರ OTP ತಗೊಂಡು ಟ್ರಿಪ್ ಸ್ಟಾರ್ಟ್ ಮಾಡ್ಬಿಟ್ಟೆ. ನಂತರ ಸುಮಾರು 35 ನಿಮಿಷ ವೆಯ್ಟ್ ಮಾಡಿದೀನಿ ಇಲ್ಲಿ ಆ ಅಂಗಡಿಯಲ್ಲೇನೆ, ಐಟಮ್ ಕೊಟ್ಟಿಲ್ಲ. ಇನ್ನು ಆರ್ಡರ್ ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಟ್ರಿಪ್ ಸ್ಟಾರ್ಟ್ ಮಾಡಿದೀನಿ, ಕಸ್ಟಮರ್ ಹೇಳಿದ್ರೆ ಬೇರೆ ಆಪ್ಷನ್ ಇಲ್ಲ, ತಗೊಂಬನ್ನಿ ಅಂತಾರೆ. ಇನ್ನ ಬಿಟ್ಟರೆ ನಮಗೂ ಲಾಸ್. ಒಂದು ₹250 ಆರ್ಡರ್ ಬಂದಿದೆ, ನಮ್ಮ ಮನೆ ಹೋಗೋ ರೋಡ್ಗೆ ಇದೆ, ಬಿಟ್ರೆ ನಮಗೂ ಲಾಸ್. ಸರಿ ಇನ್ನೇನ್ ಮಾಡೋದು, ವೆಯ್ಟ್ ಆದ್ರೆ ಪರವಾಗಿಲ್ಲ ಅಂತ ವೆಯ್ಟ್ ಮಾಡಿ ತಗೊಂಡ್ ಬಂದು ಇಮಿಡಿಯೇಟ್ ಪಿಕಪ್ ಆದ ತಕ್ಷಣ ಆನ್ ಟೈಮ್, ನಾನು 1 ಸೆಕೆಂಡ್ ವೆಯ್ಟ್ ಮಾಡಿಲ್ಲ. ಆನ್ ಟೈಮ್ ಎಷ್ಟಿದೆ ಅದೇ ಟೈಮ್ ಡೆಲಿವರಿ ತಂದು ಕೊಟ್ಟಿದ್ದೀನಿ. ಬಟ್ ಏನ್ ಮಾರ್ಕೆಟ್ ಅಲ್ಲಿ 35 ನಿಮಿಷ ವೆಯ್ಟ್ ಮಾಡಿದ್ನಲ್ವಾ, ಇದಕ್ಕೋಸ್ಕರ ಒಂದೇ ಸಲ ಇವತ್ತು ರೇಟಿಂಗ್ 4.4 ಇದ್ದಿದ್ದು 3.9 ತಂದು ನಿಲ್ಸಿದ್ದಾನೆ. ಬಿಲ್ಕುಲ್ ಇನ್ನು ಆರ್ಡ್ರೆ ಬರಲ್ಲ ನಮಗೆ ಔಟ್ ಸೈಡ್ ಅಲ್ಲಿ. ಈ ತರ ಆದ್ರೆ ಏನಾಗುತ್ತೆ, ಆರ್ಡ್ರೆ ಕೊಡಲ್ಲ ಅವನು ಬೈಕ್ ಟ್ಯಾಕ್ಸಿ. ಅರ್ಧ ಗಂಟೆ ಬಂದು 1 ಗಂಟೆಗೆ ಒಂದು ಕೊಡ್ತಾನೆ. ಅವು ಏನು ಯಾರು ಎತ್ಕೊಳಲ್ವಲ್ಲ, ಬೇರೆಯವ್ರಿಗೆ ಎಲ್ಲಾರ್ಗು ಒಂದ್ ರೌಂಡ್ ಹೋಗಿ ಬರುತ್ತೆ. ಅವ್ರು ಯಾರು ತಗೊಂಡಿಲ್ಲ ಅಂದ್ರೆ ಫೈನಲ್ ನಮಗೆ ತಿಂದು ಬಿಟ್ಟಿದ್ದು ಅವ್ರಿಗೆ ಬಿಸಾಕ್ತಾನೆ, ರೇಟಿಂಗ್ಸ್ ಕಮ್ಮಿನವ್ರಿಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬೈಕ್ ಟ್ಯಾಕ್ಸಿ ಮಾಡೋರು ದಯವಿಟ್ಟು ಕಂಪ್ಲೀಟ್ ಬೈಕ್ ಟ್ಯಾಕ್ಸಿನೇ ಮಾಡಿರಿ. ಪಾರ್ಸಲ್ ಒಂದ್ ಆರ್ಡರ್ ತಗೋಬೇಡಿ. ಪಾರ್ಸಲ್ ಏನಾದ್ರು ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ, ಕಸ್ಟಮರ್ ಫೋನ್ ಕನೆಕ್ಟ್ ಆಗಲ್ಲ, ಇಲ್ಲ ಅಲ್ಲಿ ವೈಟಿಂಗ್ ಟೈಮ್ ಬೀಳುತ್ತೆ, ಇಲ್ಲ ಪಿಕಪ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ ಹೋಗ್ತೀವಿ ಅಲ್ಲಿ ಫೋನ್ ಇರ್ತಲ್ಲ. ಹಿಂಗಾಗಿ ಏನಾಗುತ್ತೆ, ವೆಯ್ಟ್ ಜಾಸ್ತಿ ಆದಾಗ ಏನಾಗುತ್ತೆ, ನಿಮ್ಮ ರೇಟಿಂಗ್ಸ್ ಆಟೋಮೆಟಿಕ್ ಡೌನ್ ಆಗ್ತಾ ಇರುತ್ತೆ. ನಿಮಗೆ ಹೊರಗಡೆ ಪಾರ್ಸಲ್ ಆರ್ಡರ್ ಬರುತ್ತೆ, ಬಟ್ ಬೈಕ್ ಟ್ಯಾಕ್ಸಿ ಅದೇ ಕಾರಣಕ್ಕೂ ಬರಲ್ಲ ಡ್ಯೂಟಿ ಮಾಡ್ಬೇಕಂದಾಗ. ಹಂಗಾಗಿ ಅರ್ನಿಂಗ್ಸ್ ಸ್ಲೋ ಆಗ್ಬಿಡುತ್ತೆ. ಅದಕ್ಕೆ ನೀವು ಬರೀ ಮಾರ್ಕೆಟ್ ಅಲ್ಲೇ ಮಾಡ್ತೀವಿ ಅಂದ್ರೆ ಏನ್ ಮಾಡಿ, ಪಾರ್ಸಲ್ ಎತ್ಕೊಂಡು ಮಾಡಿ ಪರವಾಗಿಲ್ಲ. ಬಟ್ ಫುಲ್ ಟೈಮ್ ಮಾಡ್ತಿರ್ತಿರಲ್ಲ ಬೈಕ್ ಟ್ಯಾಕ್ಸಿ ಯಾರ್ಯಾರು, ಅವರು ದಯವಿಟ್ಟು ಎಲ್ಲರೂ ಒಂದು ಪಾರ್ಸಲ್ ಆರ್ಡರ್ ಬಂದ್ರೆ ಸ್ಕಿಪ್ ಮಾಡ್ಬೇಡಿ, ಯಾರು ತಗೊಳ್ಳೇಬೇಡಿ.
ಈ ಪಾರ್ಸಲ್ ಮಾಡೋದ್ರಿಂದ ನಿಜವಾಗ್ಲೂ ಬೇರೆ ಎಲ್ಲ ಡ್ಯೂಟಿಗೂ ಎಫೆಕ್ಟ್ ಆಗ್ತಾ ಇದೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಅವನು ಕಾಲ್ ಮಾಡ್ಯಾರ ಕೇಳ್ಬೇಕು ರೀಸನ್ ಏನಿದೆ ಅಂತವ. ಕಸ್ಟಮರ್ ವೆయిಟ್ ಮಾಡಿಸಿದಾರಾ? ಇಲ್ಲ ಬೇರೆ ಏನಾದ್ರು ಇಶ್ಯೂ ಆಯ್ತಾ? ಏನು ಕೇಳ್ತಾ ಇಲ್ಲ. ಡೈರೆಕ್ಟ್ ಒಂದೇ ಸಲಿ ರೇಟಿಂಗ್ಸ್ ಡೌನ್ ಮಾಡ್ತಾನೆ. ಈ ತರ ಅಂದ್ರೆ ಹೆಂಗೆ ಇದು? ಕಂಪ್ನಿಯವ್ರಿಗೆ ಏನ್ ಎಲ್ಲೋ ಒಂದ್ ಜಾಗದಲ್ಲಿ ಕುತ್ಕೊಂಡಿರ್ತಾರ ಅವ್ರ ಆಫೀಸಲ್ಲಿ. ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಪ್ರೆಸೆಂಟ್ ಲೈವ್ ಅಲ್ಲಿ ರೈಡರ್ಸ್ ಕೇಳ್ಬೇಕು ಕಾಲ್ ಮಾಡಿ. ಏನಕ್ಕೆ ಇಷ್ಟು ಡಿಲೇ ಆಯ್ತು ಆರ್ಡರ್ ಇದು? 30 ಮಿನಿಟ್ಸ್ ಅಲ್ಲಿ ಡೆಲಿವರಿ ಆಗಂತದ್ದು 1 ಅವರ್ ಯಾಕೆ ಆಯ್ತು ಅಂತ ಫಸ್ಟ್ ನಮ್ಮನ್ನ ಕಾಲ್ ಮಾಡಿ ಕೇಳ್ಬೇಕು. ಆ ನಂತರ ರೀಸನ್ ಏನಿದೆ ಅಂತ ಪ್ರಾಬ್ಲಮ್ ಕೇಳಿ ಆಮೇಲೆ ರೇಟಿಂಗ್ಸ್ ಕಮ್ಮಿ ಮಾಡೋದ ಇಲ್ಲ ಅದಕ್ಕೆ ನಾನು ಸೊಲ್ಯೂಷನ್ ಹುಡುಕ್ಬೇಕು. ಏನೂ ಇಲ್ಲ. ಒಂದ್ ಫೋನ್ ಕಾಲ್ ಇಲ್ಲ ಏನಿಲ್ಲ ಒಂದೇ ಸಲ ರೇಟಿಂಗ್ಸ್ ಡೌನ್ ಮಾಡ್ಬಿಟ್ರೆ ಏನ್ ಕತೆ ಇದು? ನಿಜವಾಗ್ಲೂ ಹೇಳ್ತೀನಿ ಈ ಕಂಪನಿಯವರು ಕಸ್ಟಮರ್ ಕೇರ್ ಅವರು ವೇಸ್ಟ್ ಬಾಡಿಗಳು. ₹1 ಕೆಲ್ಸಕ್ಕೆ ಲಾಯಕ್ಕಿಲ್ಲ. ಸುಮ್ನೆ ಏನೋ ಸಿಸ್ಟಮ್ ಅಂದೇ ಕುತ್ಕೊಂಡು ಇವ್ರು ಇಷ್ಟ ಬಂದಂಗೆ ಇವ್ರ ಮನ್ಸಿಗೆ ಬಂದಂಗೆ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಡೆಲಿವರಿ ಬಾಯ್ಸ್ಗೆ ಗೊತ್ತು ರೈಡರ್ಸ್ಗಳಿಗೆ ಎಷ್ಟು ಕಷ್ಟ ಇದೆ ಅಂತಾನ. ಕಸ್ಟಮರ್ ಹತ್ರನೂ ಹೇಗ್ ಬೇಕು ಐಟಮ್ ಪಿಕಪ್ ಮಾಡ್ಕೊಂಡು ಬೇಗ ಕೊಡಲ್ಲ. ಡ್ರಾಪ್ ಲೊಕೇಶನ್ಗೆ ಟ್ರಾಫಿಕ್ ಅಲ್ಲಿ ಒದ್ದಾಡ್ಕೊಂಡು ಹೋಗ್ ಕೊಡ್ಬೇಕು. ಇಷ್ಟೆಲ್ಲಾ ಕಷ್ಟ ಬಿದ್ದು ನಾವು ಆನ್ ಟೈಮ್ ಡೆಲಿವರಿ ಮಾಡಿದ್ರು ಈ ಸೆಂಟ್ರಲ್ ಇವ್ರದೊಂದು ರಾಮಾಯಣ. ಇನ್ ಕೇಸ್ ಕಸ್ಟಮರ್ ಕಂಪ್ಲೇಂಟೇ ಮಾಡಲ್ಲ ರಾಪಿಡದಲ್ಲಿ. ಯಾರೋ 100ಕ್ಕೊಬ್ರು ಮಾಡ್ತಾರೆ ಅನ್ಕೊಳ್ಳಿ. ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೂ ಇವನಾಗಿ ಇವನೇ ಆಟೋಮೆಟಿಕ್ ರೇಟಿಂಗ್ಸ್ ಕಮ್ಮಿ ಮಾಡ್ತಾನೆ. ಲೇಟ್ ಡೆಲಿವರಿ ಅಂತ. ಹಂಗಾಗಿ ಏನಾಗ್ತದೆ ಈ ಪಾರ್ಸಲ್ ಅಂತ ಮಾಡೋಕೆ ಬೇಜಾರ ಸವಾಸನೆ ಬೇಡ ಅನಿಸ್ತೈತಿ. 2 ದಿವಸಕ್ಕೆ 2 ಆರ್ಡರ್ಗೆನೆ 5 ಸ್ಟಾರ್ ಇರತಕ್ಕಂಥ ರೇಟಿಂಗ್ ಇವತ್ತು 3.9 ತಂದು ನಿಲ್ಸಿದಾನೆ. ಇನ್ನೇನಾದ್ರು ಡೈಲಿ ಒಂದೊಂದು ಆರ್ಡರ್ ಎತ್ಕೊಂಡ್ ತಗೊಂಡೋಗಿ 0 ಹಾಕ್ಬಿಡ್ತಾನೆ ರೇಟಿಂಗ್ಸ್. ಅದಕ್ಕೆ ನಾನು ಇವತ್ತೇ ಡಿಸೈಡ್ ಮಾಡ್ಬಿಟ್ಟೆ ಈ ಪಾರ್ಸಲ್ ಸವಾಸನೆ ಬೇಡ. ಇನ್ ಪಾರ್ಸಲ್ ಆರ್ಡರ್ ಮಾಡಲ್ಲ ನಾನು. ಮಾಡಿದ್ರೆ ಬೈಕ್ ಟ್ಯಾಕ್ಸಿ ಮಾಡೋಣ ಫ್ರೀ ಆಗಿದ್ರೆ, ಇಲ್ಲಾಂದ್ರೆ ಯಾವ್ದು ಮಾಡೋದು ಬೇಡ. ಸುಮ್ನೆ ವೇಸ್ಟ್ ಈ ತರ ರೇಟಿಂಗ್ಸ್ ಎಲ್ಲ ಕಮ್ಮಿ ಮಾಡಿ ಪರ್ಫಾರ್ಮೆನ್ಸ್ ಎಲ್ಲ ಬ್ಯಾಡ್ ಅಂತ ಹಾಕ್ಬಿಟ್ಟಿದ್ದಾರೆ. ನಾವೇನ್ ಮಾಡಿಲ್ಲ ಗೊತ್ತಿಲ್ಲ, ಎಲ್ಲ ಅವ್ರ ಕಸ್ಟಮರ್ ಮಿಸ್ಟೇಕ್. ಫಸ್ಟ್ ಕಸ್ಟಮರ್ ರೆಡಿ ಇದೆಯಾ ಮೆಟೀರಿಯಲ್ ಅನ್ನೋದು ಕೇಳ್ಬಿಟ್ಟು ಬುಕ್ ಮಾಡ್ಬೇಕು. ಮೆಟೀರಿಯಲ್ಲೇ ರೆಡಿ ಇರಲ್ಲ, ಬುಕ್ ಮಾಡ್ತಾರೆ. ಸೆಂಟ್ರಲ್ ನಾವು ಒದ್ದಾಡ್ಬೇಕಲ್ಲ ಹೋಗಿ ರೈಡರ್ಸ್ಗಳು. ಇದು ಮೆಟೀರಿಯಲ್ ಕೊಡಿದ್ರೆ ಅವ್ರು ಕೊಡಲ್ಲ. ಕಸ್ಟಮರ್ ಕೇಳಿದ್ರೆ ಸರ್ ಸ್ವಲ್ಪ ವೆಯ್ಟ್ ಮಾಡಿ ತಗೊಂಬನ್ನಿ ಸರ್ ಪರವಾಗಿಲ್ಲ ಅಂತಾರೆ. ಬಟ್ ಕಂಪ್ನಿಯವನಿಗೆ ಇದೆಲ್ಲ ಅರ್ಥ ಆಗುತ್ತಾ? ಎಲ್ಲೋ ಕೂತಿರ್ತಾರೆ ಸಿಸ್ಟಮ್ ಮುಂದೆ, ಅವನಿಗೇನು ಗೊತ್ತಿರಲ್ಲ ಅಲ್ಲೇನ್ ಪ್ರಾಬ್ಲಮ್ ಆಗ್ತಾ ಇದೆ ರೈಡರ್ ಕಸ್ಟಮರ್ ಮಧ್ಯೆ. ಅವ್ರಿಗೆ ಕಾಲ್ ಮಾಡಿ ಕೇಳೋಣ ಫಸ್ಟ್ ಏನಕ್ಕೆ ಡಿಲೇ ಆಗ್ತಾ ಇದೆ ಮೆಟೀರಿಯಲ್. ಏನು ಕೇಳಲ್ಲ. ಅಟ್ಲೀಸ್ಟ್ ಪೋರ್ಟಲ್ ಆದ್ರೆ ಒಂದು ಕಂಪ್ಲೇಂಟ್ ರೈಸ್ ಆದ್ರೆ ಕಾಲ್ ಮಾಡ್ತಾರೆ ರೈಡರ್ಗೆ. ಕಸ್ಟಮರ್ ಡಿಲೇ ಅಂತ ಏನಾದ್ರು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಮಗೆ ಕಾಲ್ ಬರುತ್ತೆ, ಏನಕ್ಕೆ ಡಿಲೇ ಆಯ್ತು, ಏನ್ ಪ್ರಾಬ್ಲಮ್ ಇದೆ ಕೇಳ್ಬಿಟ್ಟು ಅನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಆಕ್ಷನ್ ತಗೊಂತಾರ ಅವರು. ರಾಪಿಡೋದಲ್ಲಿ ಫೋನೇ ಇಲ್ಲ ನಮಗೆ. ಏನಕ್ಕೆ ಡಿಲೇ ಆಗಿದೆ, ಏನ್ ಪ್ರಾಬ್ಲಮ್ ಆಯ್ತು ನಿಮಗೆ ಅಂತ ಫೋನೇ ಇಲ್ದಲೆ ಏಕಾಏಕಿ ರೇಟಿಂಗ್ಸ್ ಕಮ್ಮಿ ಮಾಡೋದು, ಐಡಿ ಸಸ್ಪೆಂಡ್ ಮಾಡೋದು, ಈ ತರ ಸಮಸ್ಯೆ ಸಿಕ್ಕಾಬಟ್ಟೆ ರಾಪಿಡೋದಲ್ಲಿ. ಸ್ವಲ್ಪ ಡಿಲೇ ಆದ್ರೆ ಐಡಿನೇ ಸಸ್ಪೆಂಡ್ ಮಾಡ್ತಾನೆ 2 ತಿಂಗಳು 3 ತಿಂಗಳು. ಹಂಗಾಗಿ ರಾಪಿಡೋದಲ್ಲಿ ಕಸ್ಟಮರ್ ಕೇರ್ ಚೆನ್ನಾಗಿದೆ. ಬಟ್ ರೈಡರ್ ಗಳಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಫಸ್ಟ್ ಕೇಳ್ಬೇಕು ಅವ್ರು ಕಾಲ್ ಮಾಡಿ. ಏನಕ್ಕೆ ಡಿಲೇ ಆಯ್ತು, ಈ ಆರ್ಡರ್ ಏನು ನಿಮ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಕಂಪನಿಯವರು ರೈಡರ್ ಕಾಲ್ ಮಾಡಿ ಕೇಳ್ಬೇಕು. ಪೋರ್ಟರಿಂದ ಹೆಂಗ್ ಕಾಲ್ ಮಾಡಿ ಎಂಕ್ವೈರಿ ಮಾಡ್ತಾರಲ್ವಾ, ಏನೇ ಒಂದು ಕಸ್ಟಮರ್ ಏನೇ ಒಂದು ಕಂಪ್ಲೇಂಟ್ ಮಾಡ್ಲಿ, ರೈಡರ್ ಬಗ್ಗೆ ಆಗಿರ್ಬೋದು, ಆರ್ಡರ್ ಬಗ್ಗೆ ಆಗಿರ್ಬೋದು, ಏನೇ ಕಂಪ್ಲೇಂಟ್ ಆದ್ರೂ ಫಸ್ಟ್ ರೈಡರ್ ಕಾಲ್ ಬಂದೇ ಬರುತ್ತೆ. ಕಾಲ್ ಬಂದು ಇಬ್ಬರು ಕಾನ್ಫಿಡೆಂಟ್ ಕಾಲ್ ತಗೊಂಡು ಏನ್ ಇಶ್ಯೂ ಆಯ್ತು ಅಂತ ಇಬ್ಬರದನ್ನು ಮಾತುಕತೆ ಚರ್ಚೆ ಮಾಡಿ ಅನಂತರ ಡಿಸಿಷನ್ ತಗೊಂತಾರೆ ಏನ್ ಮಾಡ್ಬೇಕು ಅಂತ. ಬಟ್ ರಾಪಿಡೋದಲ್ಲಿ ಈ ತರ ಯಾವ್ದೇ ಒಂದು ಫೋನ್ ಕಾಲ್ ಆಗ್ಲಿ ಕಸ್ಟಮರ್ ಕಡೆಯಿಂದ ಬರ್ತಾ ಇಲ್ಲ. ಇಮಿಡಿಯೇಟ್ ಏಕಾಏಕಿ ರೇಟಿಂಗ್ಸ್ ಕಮ್ಮಿ ಆಗ್ತಾ ಇದೆ, ಏಕಾಏಕಿ ಐಡಿಗಳು ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಪಾರ್ಸಲ್ ಎಲ್ಲ. ಇದು ತುಂಬಾ ಮೋಸ ಅಂತಾನೆ ಅನ್ಬೇಕು ನಿಜ ನಮ್ ಪ್ರಕಾರ. ಫಸ್ಟ್ ರೈಡರ್ ಪ್ರಾಬ್ಲಮ್ ಏನಿದೆ ಅಂತ ಫಸ್ಟ್ ಕೇಳ್ಬೇಕು ಕಂಪ್ನಿಯವನು. ಕೇಳ್ಬಿಟ್ಟು ಮುಂದಿನ ಡಿಸೈಡ್ ಮಾಡ್ಬೇಕು. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ದಯವಿಟ್ಟು ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತೀರಾ ದಯವಿಟ್ಟು ಅವ್ರ ಪಾರ್ಸಲ್ಲೇ ಮಾಡಬೇಡಿ. ರೆಗ್ಯುಲರ್ ಬರೀ ಪಾರ್ಸಲ್ ಮಾಡ್ತೀವಿ ಅನ್ನೋರು ಮಾಡಿ, ತೊಂದರೆ ಇಲ್ಲ ಮಾರ್ಕೆಟ್ ಹತ್ರವ. ಬಟ್ ಬೈಕ್ ಟ್ಯಾಕ್ಸಿನ ಮಾಡ್ಕೊಂಡು ಡೇ ಟೈಮ್ ಅಲ್ಲಿ ಯಾವ್ದಾದ್ರು ಫ್ರೀ ಆಗಿದ್ದಾಗ ಒಂದು ಪಾರ್ಸಲ್ ಮಾಡ್ತಿರೋ ದಯವಿಟ್ಟು ಈ ತರ ಮಾಡಬೇಡಿ. ಇವತ್ತು ನಿಮಗೆ ಏನಕ್ಕೆ ಆರ್ಡರ್ ಶೋ ಆಗಲ್ಲ ಔಟ್ ಸೈಡ್ ಕೆಲವರಿಗೆ ಅನ್ನೋದಕ್ಕೆ ಇದೇ ಮೇನ್ ರೀಸನ್. ಯಾವ್ದೋ 1-2 ಆರ್ಡರ್ ಪಾರ್ಸಲ್ ಮಾಡ್ತೀರಾ, ಅಲ್ಲಿ ಡಿಲೇ ಆಗುತ್ತೆ, ನಿಮ್ಮ ರೇಟಿಂಗ್ಸ್ ಕಮ್ಮಿ ಆಗುತ್ತೆ, ಬ್ಯಾಡ್ ಪರ್ಫಾರ್ಮೆನ್ಸ್ ತಂದು ನಿಲ್ಲಿಸ್ತಾ ಅಂದ್ರೆ ನಿಮಗೆ ಪಕ್ಕದಲ್ಲೇ ಇದ್ರೂ ಬೈಕ್ ಟ್ಯಾಕ್ಸಿ ಶೋ ಆಗಲ್ಲ, ಯಾರಿಗೋ ಬೇರೆ ಶೋ ಆಗ್ತಾ ಇರುತ್ತೆ. ಈ ತರ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಆದಷ್ಟು ಎಲ್ಲರೂ ಬೈಕ್ ಟ್ಯಾಕ್ಸಿ ಮಾಡೋರು ಫುಲ್ ಟೈಮ್ ಬೈಕ್ ಟ್ಯಾಕ್ಸಿನೇ ಮಾಡ್ಕೊಳ್ಳಿ. ಪಾರ್ಸಲ್ ಆರ್ಡರ್ ಎತ್ತಬೇಡಿ. ನಿಜಾಲು ತುಂಬಾ ಅಂದ್ರೆ ತುಂಬಾ ಮೋಸ ಆಗಿದೆ. ಓಕೆ ಫ್ರೆಂಡ್ಸ್, ಇಷ್ಟೇ ಹೇಳ್ಬೇಕಾಯ್ತು ಇವತ್ತು. ಪಾರ್ಸಲ್ ಬೈಕ್ ಟ್ಯಾಕ್ಸಿ ಎರಡಕ್ಕೂ ಏನ್ ಡಿಫ್ರೆನ್ಸ್, ಏನ್ ಪ್ರಾಬ್ಲಮ್ ಆಗ್ತದೆ, ಇದರಿಂದ ಯಾಕೆ ಆರ್ಡರ್ ಬರ್ತಾ ಇಲ್ಲ, ಕಸ್ಟಮರ್ ಕೇರ್ ರೆಸ್ಪಾನ್ಸ್ ಕೂಡ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಾಯ್ತು, ಮಾಡಿದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗೋಣ ಮುಂದೆ ನಡೆದಿಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.